ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಥೆ ಮುಗಿಯುತ್ತೆ ಆರಂಭದ ಮುನ್ನ, ಲತೆ ಬಾಡಿ ಹೋಯಿತೆ ಹೂವಾಗುವ ಮುನ್ನ. ಇಷ್ಟೇ ನೋಡಿ ಜೀವನ. ಏನೂ ಇಲ್ಲ ಈ ಜೀವನದಲ್ಲಿ. ಏನೋ ಇದೆ ಅಂತ ನಾವು ಬದುಕ್ತಾನೆ ಇದ್ದೀವಿ ಅಲ್ಲ. ಅದು ಚಿತ್ರರಂಗದಲ್ಲಿ ಸಿಗ್ತಾ ಇರ್ತಕ್ಕಂಥ ಈ ಸುದ್ದಿಗಳು ನೋಡಿದ್ರೆ ಎದೆ ನಡುಗೋಗುತ್ತೆ. ತಾಯಿಯವ್ರ ಪರಿಸ್ಥಿತಿ ಎಷ್ಟು ನೋವಾಗತ್ತೆ ಅಂದರೆ, ತಾಯ್ತನವ ತಂದವನೇ ದೇವರ ಊರಿಗೆ ಹೋದೆಯಾ, ಮಾಡಿರುವೆ ನೀ ನೀಡಿರುವೆ ಆರದೇ ಇರುವ ಗಾಯವ, ಹಣೆ ಬರಹ ಇಲ್ಲಿ ಬರೆಯುತ್ತಿರೋ ವಿಧಿಯೇ ನಿನಗಿದು ನ್ಯಾಯವೇ, ಬಡತನಕ್ಕೆ ಆ ತಾಯ್ತನಕ್ಕೆ ದೈವವು ತಂದ ಶಾಪವೇ ಅಂತ ಅನ್ನಿಸ್ತದೆ ನಿಜವಾಗ. ಮೋಸ ದೈವ ಮೋಸ, ಕಣ್ಣ ಮುಂದೆ ಮಾಡಿದ ಮೋಸ. 15 ದಿವಸ ಹಿಂದೆ ಬಂದ ಆಶೀರ್ವಾದ ತಗೊಂಡು ನನ್ನ ಕಾಲೇಜಿಗೆ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಅವಾರ್ಡ್ ಕೊಡಿಸಿ ಶೀಲ್ಡ್ ಕೊಡಿಸಿ ಮಾತಾಡುವಂಥ ಮುದ್ದು ಮುಖ ಈಗ ನಮ್ಮ ಮುಂದೆ ಇಲ್ಲ ಅಂತಂತೇಳಿ ಶಾಕ್ ಆಗುತ್ತೆ. ಆ ತಾಯಿಯವ್ರ ಪರಿಸ್ಥಿತಿ ಆರ್ತನಾದ ಕೇಳ್ತಾ ಇದ್ರು ಹೊಟ್ಟೆ ಹುರ್ಕೊಂಡು. ಅಮ್ಮ ಹರೀಶ್ ಅವ್ರಿಗೆ ಖಂಡಿತ ಈ ಥರ ಒಂದು ಬರಸಿಡ್ಲ ಈ ಸುದ್ದಿ ಅವ್ರಿಗೆ ಸಿಗಬಾರ್ದಾಗಿತ್ತು. ಭಾರಿ ನೋವಾಗುತ್ತೆ, ತುಂಬ ನೋವಾಗುತ್ತೆ. ನನ್ನ ತಾಯಿಯವ್ರು ತೀರ್ಕೊಂಡಾಗ ತಾನು ನಿಂತು ಎಲ್ಲ ಕೆಲಸನೂ ಮಾಡಿ ಎಷ್ಟೋ ನನಗೆ ಒಂದು ಸಹಾಯವಾಗಿದ್ದರು ಅಂತ ಅಧ್ಯಕ್ಷರವರು ವಾಣಿಜ್ಯ ಮಂಡಳಿನಲ್ಲಿ. ಅವರಿಗೆ ಈ ಪರಿಸ್ಥಿತಿ ಬಂದಿದೆ. ನನಗೆ ಶಾಕ್ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಗೆ ಕೇಳ್ಕೊಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ತಾಯಿ ನೋವಿಗೆ ಯಾರು ಸಮಾಧಾನ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಭಗವಂತನೇ ಅವ್ರಿಗೆ ಸಮಾಧಾನ ಕೊಡಬೇಕು. ಅವ್ರನ್ನ ಅವ್ರ ಮುಂದೆ ಕೂರಿಸಿ ಇನ್ನಷ್ಟು ಅವ್ರ ಹಾರ್ಟ್ನ ವೀಕ್ ಮಾಡುವಂಥ ಕೆಲಸ ನಾವು ಮಾಡಬಾರ್ದು. ಯಾರಾದರೂ ಸಮಾಧಾನ ಹೇಳಿ ಆ ಎಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ಬೇಕು. ತುಂಬ ಒದ್ದಾಡ್ತಾ ಇದೆ. ಅವ್ರ ಕುಟುಂಬ ವರ್ಗದವ್ರಿಗೆ ನೋವನ್ನ ಸಹಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊತಾರೆ.